ನಮಸ್ಕಾರ ವೀಕ್ಷಕರೇ, ಆರೋಗ್ಯ ಭಾಗ್ಯ ನೇರ ವಿಸ್ತಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಂಡ್ ದಿಸ್ ಪ್ರೋಗ್ರಾಮ್ ಇಸ್ ಬ್ರಾಟ್ ಟು ಯು ಬೈ ಶ್ರೀನಿವಾಸ್ ಹಾಸ್ಪಿಟಲ್ ಮುಕ್ಕಾಸು. ಹಾಗೇನೆ ವೀಕ್ಷಕರೇ, ಪ್ರತಿ ವಾರ ಕೂಡ ಶ್ರೀನಿವಾಸ್ ಹಾಸ್ಪಿಟಲ್ ನ ಡಾಕ್ಟರ್ಸ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಪ್ರತಿಯೊಂದು ಕಾಯಿಲೆ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಅನ್ನ ನೀಡ್ತಾ ಇರ್ತಾರೆ. ಸೊ ಒಂದು ಸಿಂಪ್ಟಮ್ಸ್, ಒಂದು ಕಾಯಿಲೆಯ ಒಂದು ಸಿಂಪ್ಟಮ್ಸ್ ಆಗಿರ್ಬೋದು. ಈಗ ಟೆಕ್ನಾಲಜಿ ಅಂತೂ ತುಂಬಾನೇ ಬೆಳೆದಿದೆ, ಹಾಗಾಗಿ ಎಲ್ಲಾ ಒಂದು ಕಾಯಿಲೆಗೂ ಕೂಡ ಟ್ರೀಟ್ಮೆಂಟ್ ಸಿಕ್ಕೇ ಸಿಗುತ್ತೆ. ಸೊ ಇದಕ್ಕೆಲ್ಲ ಏನು ಟ್ರೀಟ್ಮೆಂಟ್ ಇದೆ, ಇದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ. ಸೊ ಇವತ್ತು ನಮ್ಮ ಜೊತೆ ಪ್ರೊಫೆಸರ್ ಮನೋಜ್ ವರ್ಮಾ ಅವರಿದ್ದಾರೆ. ಈಸ್ ದ ಡೀನ್ ಅಂಡ್ ದ ಹೆಡ್ ಇನ್ ದ ಡಿಪಾರ್ಟ್ಮೆಂಟ್ ಆಫ್ ಪ್ರೊಸ್ಥಾಂಟಿಕ್ಸ್. ಹಾಗೇನೆ ಇವರು ಇವತ್ತು ಡೆಂಟಲ್, ನಮ್ಮ ಒಂದು ಹಲ್ಲಿನ ಕುರಿತಾಗಿ ಮಾತಾಡ್ಲಿಕ್ಕಿದ್ದಾರೆ. ಸೊ ಇವರ ಹತ್ರ ಕೆಲವೊಂದು ವಿಷಯಗಳನ್ನ ಕೇಳೋಕ್ಕಿಂತ ಮುಂಚೆ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸೊ ಹಾಗೇನೆ ಡಾಕ್ಟರ್, ವೆಲ್ಕಮ್ ಟು ಅವರ್ ಶೋ. ಸೊ ಹಾಗೇನೆ ಹೇಳ್ದೆ ವೀಕ್ಷಕರೇ, ಇವತ್ತು ಡೆಂಟಲ್ ಬಗ್ಗೆ, ಒಂದು ಹಲ್ಲಿನ ಬಗ್ಗೆ, ಒಂದು ಡೆಂಟಲ್ ಕೇರ್ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ. ಸೊ ಕೆಲವರಿಗೆ ಬ್ರಷ್ ಮಾಡಿದಾಗ ಬ್ಲೀಡಿಂಗ್ ಆಗುತ್ತೆ, ಸೊ ಸೆನ್ಸಿಟಿವ್ ಟೀತ್ ಇರುತ್ತೆ. ಸೊ ಯಾಕೆ ಆಗುತ್ತೆ? ಸೊ ಡಾಕ್ಟರ್, ಸೊ ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳ್ದೆ, ಕೆಲವರಿಗೆ ಹಾಲು ಉಜ್ಜಿದಾಗ ಈ ಬ್ಲೀಡಿಂಗ್ ಆಗುತ್ತೆ. ಅದು ಯಾಕೆ ಆಗುತ್ತೆ? ಇದನ್ನ ಪ್ರಿವೆಂಟ್ ಮಾಡಬಹುದಾ? ಬ್ಲೀಡಿಂಗ್ ಅಂತ ಹೇಳುವುದು ಅದೊಂದು ಎಲ್ಲರ ಎಣಿಸ್ತಾರೆ ಅದು ಕಾಮನ್ ಅಂತ, ಆದ್ರೆ ಅದು ನಿಜವಾಗಿ ಕಾಮನ್ ಏನಲ್ಲ. ವಾಟ್ ಹ್ಯಾಪನ್ಸ್ ಇಸ್, ಇದು ಈ ಫುಡ್ ಪಾರ್ಟಿಕಲ್ಸ್, ರೆಸ್ಟ್ ಆಫ್ ದ ಥಿಂಗ್ಸ್ ವಾಟ್ ಯು ಹ್ಯಾವ್ ಟೇಕನ್ ಇನ್ ದ ಮೌತ್, ದೇ ಸ್ಟೇ ಅಂಡ್ ಇನ್ ದ ಗಮ್ಸ್. And we need to prevent the colonization of these food particles with the bacteria. So ಅದೇನಾಗುತ್ತೆ, ಅದು ಸಣ್ಣ ಗ್ರಾನ್ಯುಲೋಮ ಹಾಗೆ ಗಮ್ಸಿನೊಳಗೆ ನಿಲ್ತದೆ. ಸೊ ಇಟ್ ಫಾರ್ಮ್ಸ್ ಅ ಬ್ಲಿಸ್ಟರ್ಸ್ ಬೇಸಿಕಲಿ. ಸೊ ಆ ಬ್ಲಿಸ್ಟರ್ಸ್ ಅನ್ನು ನಾವು ಬ್ರಷ್ ಮಾಡುವಾಗ ಅದು ಬಸ್ಟ್ ಆಗಿ ಬ್ಲೀಡಿಂಗ್ ಹಾಗೆ ಬರ್ತದೆ. ಇಟ್ ಇಸ್ ಅ ಪೇನ್ಲೆಸ್ ಥಿಂಗ್. ಸೊ ವಿ ಫೀಲ್ ದಟ್ ಇಟ್ ಇಸ್ ಕಾಮನ್ ಅಂತ ಎಣಿಸ್ತೇವೆ, ಬಟ್ ಇಟ್ ಇಸ್ಂಟ್. ಸೊ ವಿ ನೀಡ್ ಟು ಟೇಕ್ ಕೇರ್ ದಟ್ ಫುಡ್ ಇಸ್ ನಾಟ್ been stuck to your tooth and remove it as much as possible. Okay, so ಯಾವಾಗಲೂ ಏನಾದರೂ ತಿಂದಾಗ ಜಾಸ್ತಿ ಗಾಗಲ್ ಮಾಡ್ತಾ ಇರಬೇಕು. Okay. Stagnation of food should not be there. So ಆವಾಗ ಅದು ಕಮ್ಮಿ ಆಗುತ್ತೆ ಅಂತ. And always keep flossing, keep brushing morning and night is very much important ಅಂತ ಹೇಳ್ತೀರಾ. ಹಾಗೇನೇ what are the causes of the dental caries? How can it be prevented, doctor? See, dental caries basically we can prevent it by periodic check. Patient individual should visit the dentist once in 6 months. At the beginning ಏನಿರ್ತದೆ ಅಂತ ಹೇಳಿದ್ರೆ ನಮಗೆ ಗೊತ್ತಾಗೋದಿಲ್ಲ ಪೇಷಂಟ್ ಆದವರಿಗೆ. ಇಟ್ ವಿಲ್ ಬಿ ವೆರಿ ಇನ್ಸಿಪಿಯಂಟ್ ಅಂತ ಹೇಳ್ತೇವೆ ನಾವು. ಸೊ ಒನ್ಸ್ ದೇ ಕಮ್ ಟು ದ ಡಾಕ್ಟರ್, ವಿ ವಿಲ್ ಸಿ ಇಟ್ ವಿತ್ ದ ಹೆಲ್ಪ್ ಆಫ್ ಅ ಪ್ರೋಬ್. ವಿ ಗೆಟ್ ಇಟ್ ಆಸ್ ಅ ಕ್ಯಾಚ್. ಸೊ ದಟ್ಸ್ ಹೌ ವಿ ಡಿಟೆಕ್ಟ್ caries. Now there are solutions where you put in the patient's mouth and ask them to gargle. So what happens, the caries iddalli color changes, so we detect the caries. Now prevention can, once you detect it, then you, based on the stages of the caries, we prevent it. Based on the stages anta early caries irtade, adu early caries ಆದ ಕೂಡಲೇ ನಾವು ಒಂದು ಸಣ್ಣ ಫಿಲ್ಲಿಂಗ್ ಅಲ್ಲಿ ಮಾಡಬಹುದು. ಟೂತ್ ಕಲರ್ಡ್ ರೆಸ್ಟೋರೇಷನ್ಸ್ ಇರ್ತದೆ, ಕಾಂಪೋಸಿಟ್ಸ್ ಅಂತ ಹೇಳ್ತೇವೆ, ಸಿಲ್ವರ್ ಅಮಾಲ್ಗಮ್, which is also been done to prevent further caries of that tooth. ಹಾಗೇನೆ ಅದು ಪ್ರೋಗ್ರೆಸ್ ಆಗ್ತಾ ಹೋದಾಗ ದೇರ್ ಆರ್ ಡಿಫರೆಂಟ್ ಟ್ರೀಟ್ಮೆಂಟ್ಸ್ ಅಕಾರ್ಡಿಂಗ್ ಟು ದ ಪ್ರೋಗ್ರೆಷನ್ ಆಫ್ ದ ಕೇರೀಸ್. ಓಕೆ, ಸೊ ಸ್ಟಾರ್ಟಿಂಗ್ ಗೊತ್ತಾದಾಗ ನಾವು ಹೋಗಬೇಕು ಅಂತ ಹೇಳ್ತಾರೆ. ಹಾಗೇನೆ ರೂಟೀನ್ ಚೆಕ್ ಮಾಡುವಾಗ ದ ಪ್ರೋಗ್ರೆಷನ್ ಇಸ್ ಬಿನ್ ರಿಡ್ಯೂಸ್ಡ್ ಅಂಡ್ ಫ್ಯೂಚರ್ ಗೆ ಬರುವ ಕೇರೀಸ್ ಎಲ್ಲಿ ಇರ್ತದೆ ಅಂತ ಒನ್ ಕ್ಯಾನ್ ಐಡೆಂಟಿಫೈ ಇಟ್ ಅಂಡ್ ಟೆಲ್ ಹಿಮ್ ಟು ಟೇಕ್ ಪ್ರಾಪರ್ ಕೇರ್ ಅಂಡ್ ಓರಲ್ ಹೈಜೀನ್ ಕ್ಯಾನ್ ಬಿ ಮೇಂಟೈನ್. ಸೊ ಈ ಒಂದು ಕೇರೀಸ್ ಬಂದಾಗ, ಸೊ ನೀವು ಹೇಳಿದ್ರಿ ಟ್ರೀಟ್ಮೆಂಟ್ಗೂ ಗೋಸ್ಕರ ನಾವು ಹೇಳಕ್ಕಾಗಲ್ಲ, ಅಂದ್ರೆ ಸಿವಿಯರ್ ಆದಾಗ ಯಾವ ರೀತಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಡಾಕ್ಟರ್? ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾನು ಇದೊಂದು ತೋರಿಸ್ತೇನೆ. ಇದೊಂದು ಹಲ್ಲು ಆಗಿರ್ತದೆ, ಒಂದು ಸಿಂಗಲ್ ಟೂತ್. ಹೀಗೆ ಇದು ಇನಿಷಿಯಲಿ ಇಲ್ಲಿ ಬಂದಾಗ ಅದು ನಮ್ಗೆ ಅಲ್ಲಿ ಒಂದು ಸಣ್ಣ ಬರ್ ಇಂದ ಅದನ್ನು ತೆಗೆದು ಎನಾಮೆಲ್ ಅನ್ನು we can fill it with, ಆಗ ಹೇಳಿದಾಗೆ ಕಾಂಪೋಸಿಟ್ ಅಲ್ಲಿ ಇದೆಲ್ಲ ಮಾಡಬಹುದು. ಹೌದು, that is the first layer of the tooth, enamel. Then when it goes deeper, the second layer of the tooth is called as dentin. ಅದನ್ನು ನಾವು ಫಿಲ್ ಹಾಗೆ ಸೇಮ್ ಲೈಕ್ ಎನಾಮೆಲ್ ತೆಗೆದು ಅದನ್ನು ಸಹ ಫಿಲ್ ಮಾಡಬಹುದು. ಬಟ್ ಒನ್ಸ್ ಇಟ್ ರೀಚಸ್ ದಟ್ ದಿಸ್ ಇಸ್ ದ, ಇದು ನಾನು ಎನಾಮೆಲ್ ಅನ್ನು ಜಸ್ಟ್ ವಿ ಕೆನಾಟ್ ಡೂ ಇಟ್ ಇನ್ ಅ ಪೇಷಂಟ್ಸ್ ಮೌತ್, ಬಟ್ ಇದು ಮಾಡೆಲ್ ಆದ ಕಾರಣ ನಮಗೆ ತೋರಿಸಬಹುದು. ಸೊ ಇದು ಡೆಂಟಿನ್ ಸಹ ಹಾಗೇನೆ ಒಳಗೆ ಹೋಗಿದ್ರೆ ಅದನ್ನು ಸಹ ನಮಗೆ ಫಿಲ್ ಮಾಡಬಹುದು. ಬಟ್ ಅದರ ಒಳಗೆ ಇನ್ನೊಂದು ಇರುತ್ತದೆ, which is called as pulp. This is the pulp. Once the caries infects the pulp, then we are in a stage where we cannot do a filling directly.
ಹಾಗೇನೆ ನಾವು ಹೇಳ್ತೇವೆ ನೀವು ಒಂದು ಎಕ್ಸ್ರೇ ತೆಕೊಂಡು ಬನ್ನಿ ಅಂತ. ಎಕ್ಸ್ರೇ ಯಾಕೆ ತೆಕೊಳ್ತೇವೆ ಅಂತ ಹೇಳಿದ್ರೆ we can see the progression of the caries to the pulp. So a pulp alli once it is infected with bacteria, then we have to remove the pulp, we have to do different treatment, that is called root canal treatment. Okay, so pulp ಅನ್ನು ತೆಗೆದು ಮತ್ತೆ ಬೇರೆನೇ artificial teeth ಇಲ್ಲ, ಪಲ್ಪ್ ಅನ್ನು ತೆಗೆದ ಕೂಡಲೇ ಅದನ್ನು ಬೇರೆ ಅಬ್ಚುರೇಷನ್ ಮಾಡಿ ಅದನ್ನು ಫಿಲ್ ಮಾಡ್ತಾರೆ ಅಬ್ಚುರೇಟಿಂಗ್ ಮೆಟೀರಿಯಲ್ ಇಂದ. ಸೊ ದಟ್ ಇಸ್ ವೈ ಸಮ್ ಡಾಕ್ಟರ್ಸ್ ಪೇಷಂಟ್ಸ್ ಗೆಟ್ ಕನ್ಫ್ಯೂಸ್ಡ್. ಇವರು ಕೆಲವೊಮ್ಮೆ ಫಿಲ್ ಮಾಡ್ತಾರೆ, ರೂಟ್ ಕೆನಾಲ್ ಯಾಕೆ ಮಾಡ್ತಾರೆ ಅಂತ. ರೂಟ್ ಕೆನಾಲ್ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ it has reached a stage where you cannot treat them with ordinary filling, and the doctor knows it very well. Now you have to go for a root canal treatment. So that is given by the investigation of an X-ray. ಹಾಗೆ ನಾವು ರೂಟ್ ಕೆನಾಲ್ ಮಾಡ್ತೀವಿ. ಓಕೆ, ಸೊ ಒಂದು ಸಿವಿಯರ್ ಸ್ಟೇಜ್ ಗೆ ಹೋದಾಗ ಎಕ್ಸ್ರೇ ತಗೊಳ್ಳಬೇಕಾಗುತ್ತೆ. ಅಂದ್ರೆ ಪ್ರೋಗ್ರೆಷನ್ ಆಫ್ಟರ್ ಥರ್ಡ್ ಲೇಯರ್ ಆಫ್ ದ ಟೂತ್ ಇಟ್ಸ್, and if you do not stop the caries, root canals if you neglect, see tooth in end ಅಲ್ಲಿ ನೋಡಿ ಇಲ್ಲಿ, ಓಕೆ, ಇದು ರೂಟ್ ಅಲ್ಲಿ ಪುನಃ ಇನ್ಫೆಕ್ಟ್ ಆಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್, ಇಟ್ ಕುಡ್ ಬಿ 6 months, 1 year, ಡಿಪೆಂಡಿಂಗ್ ಆನ್ ದ ಟೈಮ್, it can progress to the down and the abscess can be formed. Deep ಹೋಗ್ತದೆ, abscess will be formed. Then the treatment becomes even more difficult. Then ಹಾಗೆ. ಸೊ ಅದಕ್ಕೋಸ್ಕರ ನೀವು ಯಾವಾಗಲೂ ಒಂದು ರೂಟೀನ್ ಚೆಕಪ್ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಗೆ ಗೊತ್ತಾದಾಗ ಕನ್ಸಲ್ಟ್ ಬಂದ್ರೆ we will avoid root canal, we will avoid deeper fillings. You can initial stage you can stop it by pit and fissure sealants, so that ಸಣ್ಣ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಇದ್ದಾಗ ಕೇರಿಸ್ ಆಗೋದಿಲ್ಲ. ಆದ್ರೆ ನಾವು ಪ್ರಿವೆಂಟಿವ್ ಆಗಿ ಪಿಟ್ ಅಂಡ್ ಫಿಶರ್ ಸೀಲೆಂಟ್ಸ್ ಅಂತ ಹೇಳಿ ಉಂಟು, ಅದನ್ನು ಬೇಗ ಕೂಡ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ. ಹೌದು, ಇದೆಲ್ಲ ಪ್ರೊಸೆಸ್ ಅವಾಯ್ಡ್ ಮಾಡಬಹುದು. That is one reason why we say that please come to meet a dentist once in 6 months. Okay. You come to the colleges so that periodically free checkups are being done, treatments can be done. ನಮ್ಮ ಕಾಲೇಜಲ್ಲಿ ಮಾಡ್ತಾ ಇರ್ತೇವೆ ನಾವು. ಸೊ ಹಾಗೇನೆ ಕೆಲವರಿಗೆ ಜಾಸ್ತಿಯಾಗಿ ಇವಾಗ ಏನಾದರೂ ಕೋಲ್ಡ್ ಜ್ಯೂಸ್ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಅದು ಏನಾದರೂ ತುಂಬಾನೇ ಹಾಟ್ ತಿಂದಾಗ ಅದೊಂದು ಸೆನ್ಸಿಟಿವಿಟಿ ಇರುತ್ತೆ. ಸೊ ಅದು ಯಾಕೆ, ಯಾವ್ದ್ರಿಂದ ಅದು ಕಾಸ್ ಆಗುತ್ತೆ? ನೋಡಿ, ಸೆನ್ಸಿಟಿವಿಟಿ ಅಂತ ಹೇಳಿದ್ರೆ ಇಟ್ ಈಸ್ ಒನ್ ಥಿಯರಿ. ಈ ಟೂತಿನ ಒಳಗೆ ದೇರ್ ಇಸ್ ಅ ಥಿಯರಿ ಕಾಲ್ಡ್ as ಹೈಪೋಡೈನಮಿಕ್ ಥಿಯರಿ ಅಂತ ಹೇಳಿ, ಫ್ಲೂಯಿಡ್ ಥಿಯರಿ. ಅದು ಈ ಡೆಂಟಿನ್ ಟ್ಯೂಬಿನ್ಸ್, ನಾನು ಹೇಳಿದ್ದೇನೆ ಈಗ ಸೆಕೆಂಡ್ ಲೇಯರ್ ಆಫ್ ದ ಟೂತ್ ಇಸ್ ಡೆಂಟಿನ್ ಅಂತ. ಅದರೊಳಗೆ ಡೆಂಟಿನಲ್ ಟ್ಯೂಬ್ಯೂಲ್ಸ್ ಅಂತ ಹೇಳಿ ಇರ್ತದೆ. ಸೊ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಹೀಟ್ ಮತ್ತೆ ಕೋಲ್ಡ್ ಸ್ಟಿಮ್ಯುಲೇಷನ್ ಕೊಟ್ಟ ಕೂಡಲೇ ದಟ್ ಫ್ಲೂಯಿಡ್ ಇದು ಮೂವ್ಮೆಂಟ್ ಇರ್ತದೆ. ಸೊ ಇಮಿಡಿಯೇಟ್ಲಿ ಬಿಕಾಸ್ ಆಫ್ ದಟ್ ದ ನರ್ವ್ಸ್ ಗೆಟ್ ದಿಸ್ ಥಿಂಗ್ ಅಂಡ್ ದ ಪೇನ್ ಇಸ್ ಇಂಪಲ್ಸ್. ಸೊ ದಟ್ ಈಸ್ ವೈ ಯು ಗೆಟ್ sensitivity. So if you ask me why, how can you prevent it, there is a lot of materials, desensitizing agent. Clinically we do it in a different form. We close the tubules with sealants and other materials. So ಅದಕ್ಕೆ ಟ್ರೀಟ್ಮೆಂಟ್ ಬೇಗ ಸಿಗಬಹುದು ಅಂತ ಇದು ಸಿಗ್ತದೆ. ಈಗ ಏನಂತ ಹೇಳಿದ್ರೆ, ಈಗ ಪೊಟ್ಯಾಷಿಯಂ ಕ್ಲೋರೈಡ್ ಅಂತ ಪೇಸ್ಟ್ ಸಿಗ್ತದೆ. ಸೊ ದಟ್ ವಿತ್ ದ ಹೆಲ್ಪ್ ಆಫ್ ದಟ್ ಟೂತ್ ಪೇಸ್ಟ್, desensitizing toothpaste are available in the market commercially. You use it, you can prevent it. But still, if it is not curable, you come to the college, we will do it. Okay. ಇದಕ್ಕೂ ಕೂಡ ನೀವು ಹೇಳ್ತೀರಾ ಅಂದ್ರೆ ಬೆಳಿಗ್ಗೆ ಅಂಡ್ ನೈಟ್ ಕೂಡ ಕರೆಕ್ಟ್ ಆಗಿ ಬ್ರಷ್ ಮಾಡಬೇಕು, ಅದರಿಂದ ಕೂಡ ಸೆನ್ಸಿಟಿವಿಟಿ ಇದು ಕಾಸ್ ಆಗುತ್ತೆ ಅಂತ ನೀವು ಹೇಳ್ತೀರಾ? ಸೆನ್ಸಿಟಿವಿಟಿ ಬ್ರಷಿಂಗ್ ಗೆ ಹೆಚ್ಚು ಇದಿಲ್ಲ, ಬಟ್ ಸೆನ್ಸಿಟಿವ್ ಓವರ್ ಎಕ್ಸೆಸಿವ್ ಬ್ರಷಿಂಗ್ ಕ್ಯಾನ್ ಆಲ್ಸೋ ಮೇಕ್ ಇಟ್ ಸೆನ್ಸಿಟಿವ್. ಅಂದ್ರೆ ನೀವು ಹೇಳಿದಾಗೆ ನೋಡಿ, ಏನಂದ್ರೆ ಬ್ರಷ್ ಅನ್ನು ನಾವು ಕರೆಕ್ಟ್ ಬ್ರಷಿಂಗ್ ಟೆಕ್ನಿಕ್ ಯೂಸ್ ಮಾಡದಿದ್ರೆ ನಾವು ಏನ್ ಮಾಡ್ತೇವೆ, ವಿ ಯೂಸ್ ಇಟ್ ಲೈಕ್ ಅ ಫೈಲ್ ಮೋರ್ ದೆನ್ ಅ ಬ್ರಷ್. ಸೊ ದೆನ್ ಯು ರಿಮೂವ್ ದ chip of the enamel and you are exposing the dentin tubules. So in that case ನಿಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಹೇಳಿದಾಗೆ hyper sensitivity or your question is to be asked. ಅದಕ್ಕೆ ಅಲ್ಲ, ಅದಕ್ಕೆ we either do a filling and cure it. ಸೊ ಈಗ ಡೆಂಟಲ್ ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಇದ್ರೆ ಇದೊಂದು ಜನರಲ್ ನಮ್ಮ ಹೆಲ್ತ್ಗೂ ಕೂಡ ಏನಾದರೂ ಎಫೆಕ್ಟ್ ಆಗುತ್ತಾ? ನೋಡಿ, ಡೆಫಿನೆಟ್ಲಿ ಎಸ್ ಆಗುತ್ತೆ. ಅಂದರೆ ಮೌತ್ ಇಸ್ ಅ ಗೇಟ್ ವೇ ಫಾರ್ ದ ರೆಸ್ಟ್ ಆಫ್ ದ ಬಾಡಿ. ವಾಟ್ ಎವರ್ ಯು ಈಟ್ ಗೋಸ್ ಇನ್ಸೈಡ್. ಸೊ ವೆನ್ ಅ ಚೈಲ್ಡ್ ಇಸ್ ಬಾರ್ನ್, his mouth is having about millions of bacteria. Once he has the first suckle of the breast, he's got millions of bacteria in the mouth. So you can imagine in an adult what is the state of bacteria. Okay.
So what happens? You are if it is not taken, you are ingesting, or and inside the mouth, it is index of your general health. If you have any, you can make out in the oral cavity itself that you are having some general disease like vitamin deficiency. You have a fishy smell if you have liver disorder. If you are diabetic, all these things can be detected when you are having when you have a checkup only without going through most of the doctors. ಗೊತ್ತಾಗುತ್ತೆ ಅಲ್ವಾ? ಓಕೆ, ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ಸೊ ವೀಕ್ಷಕರೇ, ಈಗ ಒಂದು ಸಣ್ಣ ವಿರಾಮವನ್ನ ತಗೊಳ್ತಾ ಇದ್ದೀನಿ. ಸೊ ವಿರಾಮದ ನಂತರ ಆರೋಗ್ಯ ಭಾಗ್ಯ ನೇರ ಪ್ರಸಾರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.